ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. 2 ವರ್ಷದಿಂದ ಅಂದ್ಕೊಂಡಿದ್ದು ತಿರುಪತಿಗೆ ಹೋಗಬೇಕು ಅಂತ, ಹೊಸ ಮನೆಗೆ ಶಿಫ್ಟ್ ಆದಾಗಿಂದ. ಸೊ ಇವಾಗ ವಿ ಆರ್ ಲೀವಿಂಗ್ 6:10 ಆಗಿದೆ. ಸೊ ಡೋಂಟ್ ನೋ ಎಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆಗಿಬಿಟ್ಟು ನಾನು ಮತ್ತು ಅಜ್ಜಿ ವಿ ವಿಲ್ ಗೋ ಅಪ್, ರೂಮಲ್ಲಿ ಇರ್ತೀವಿ ಬೆಟ್ಟದ ಮೇಲೆ. ಮಮ್ಮಿ ಪಪ್ಪ ಕೆಳಗಿಂದ ಬೆಟ್ಟ ಹತ್ಕೊಂಡ್ಬರ್ತಾರೆ. ಸೊ ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ಗೆ ನಾವು ಮುಳ್ಬಾಗಲ್ ದೋಸೆ ಕಾರ್ನರಲ್ಲಿ ನೆಲೆಸಿದ್ದೀವಿ. ಲೆಟ್ಸ್ ಗೋ. ಸ್ಲೈಟ್ ಚೇಂಜ್ ಇನ್ ಪ್ಲಾನ್. ಫಸ್ಟು ಮಮ್ಮಿ ಮತ್ತು ಪಪ್ಪ ಇಬ್ಬರೇ ಹತ್ತುತ್ತಾರೆ ಅಂತಿದ್ದು, ಈಗ ನನಗೂ ಫುಲ್ ಇನ್ಸ್ಪಿರೇಷನ್ ಕೊಟ್ಬಿಟ್ಟು ಐ ಆಮ್ ಆಲ್ಸೋ ಆಲ್ ರೆಡಿ ಟು ಎಂದೇ ಬೆಟ್ಟ ಹತ್ತಕ್ಕೆ. ಲೆಟ್ಸ್ ಗೋ. ಸೊ ಆನ್ ದ ವೇ ಕಾಣಿಪಾಕಂ ಗಣೇಶ ದೇವಸ್ಥಾನಕ್ಕೆ ಹೋದ್ವಿ. ಫೈನಲಿ ವಿ ಹ್ಯಾವ್ ರೀಚ್ ತಿರುಪತಿ. ಇಲ್ಲಿಂದ ನಾವು ಮೇಲೆ ಬೆಟ್ಟ ಲೈಕ್ ತಿರುಮಲಾಗೆ ಹೋಗಬೇಕು. ಬಟ್ ಇಲ್ಲಿ ವಿ ಹ್ಯಾವ್ ಸ್ಟಾಪ್. ನಮ್ಮ ಲಗೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಏನು ಲೈಕ್ ಗನ್ಸ್ ಆಗಲಿ ಮೀಟ್ ಅದೆಲ್ಲ ಕ್ಯಾರಿ ಮಾಡೋಂಗಿಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಲಗೇಜ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ವೇಟಿಂಗ್ ಹಿಯರ್. ಲೆಟ್ಸ್ ಗೋ. ಸೊ ನಾವಿವತ್ತು ಇದೇ ರೂಮಲ್ಲಿ ಸ್ಟೇ ಆಗ್ತಾ ಇರೋದು, ಶ್ರೀ ಗೋವಿಂದ ನಿಲಯಂ. ರೂಮಿಗೆ ಬಂದು ನಮ್ಮ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆದ್ವಿ. ಈಗ ಬೆಟ್ಟದ ಕೆಳಗೆ ಹೋಗಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ಐ ಟೋಲ್ಡ್ ಅಲ್ವಾ, ದೇರ್ ಇಸ್ ಚೇಂಜ್ ಆಫ್ ಪ್ಲಾನ್ಸ್. ನಾನು ಕೂಡ ಮಮ್ಮಿ ಡ್ಯಾಡಿ ಜೊತೆ ಬೆಟ್ಟ ಹತ್ತುತ್ತಾ ಇದ್ದೀನಿ. ಸೊ ಈಗ ನಾವಿರೋದು ಬೆಟ್ಟದ ಮೇಲೆ, ವಿಚ್ ಇಸ್ ತಿರುಮಲ. ನಾವು ಕೆಳಗೆ ಹೋಗಿ ತಿರುಪತಿ. ಸೊ ಕೆಳಗಡೆಯಿಂದ ವಿ ಹ್ಯಾವ್ ಟು ಕಮ್ ಟು ತಿರುಮಲ, ಕ್ಲೈಂಬಿಂಗ್ ದ ಸ್ಟೆಪ್ಸ್. ಸೊ ಅಜ್ಜಿ ಮಾಡ್ತಾ ಇಲ್ಲಿ ರೂಮಲ್ಲಿ ಇರ್ತಾರೆ. ನಾನು ಮಮ್ಮಿ ಡ್ಯಾಡಿ ಈಗ ಬಸ್ಸಲ್ಲಿ ಕೆಳಗೆ ಹೋಗಿ ಅಲ್ಲಿಂದ ವಿ ವಿಲ್ ಸ್ಟಾರ್ಟ್ ಟು ಕ್ಲೈಂಬ್ ದ ಹಿಲ್. ಸೊ ಲೆಟ್ಸ್ ಗೋ. ಕಾರ್ ಇಲ್ಲೇ ಪಾರ್ಕ್ ಮಾಡಿ ವಿ ಹ್ಯಾವ್ ಕಮ್ ಟು ದ ಬಸ್ ಸ್ಟ್ಯಾಂಡ್. ಸೊ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಬಿಟ್ಟು ಕೆಳಗಡೆ ಹೋಗ್ತೀವಿ ತಿರುಪತಿಗೆ. ಆ್ಯಂಡ್ ಫ್ರಮ್ ದೇರ್ ವಿ ವಿಲ್ ಸ್ಟಾರ್ಟ್ ಕ್ಲೈಂಬಿಂಗ್ ದ ಮೌಂಟೇನ್. ಲೆಟ್ಸ್ ಗೋ. ಬಸ್ಸಿಂದ ಇಳಿದು ಹಿಯರ್ ವಿ ಆರ್ ಅಟ್ ದ ಎಂಟ್ರೆನ್ಸ್ ಆಫ್ ಅಲಿಪಿರಿ ಮೆಟ್ಟು. ಸೊ ಇಲ್ಲಿಂದಾನೇ ನಾವು ಶುರು ಮಾಡ್ತೀವಿ ಬೆಟ್ಟ ಹತ್ತಕ್ಕೆ. ದಿಸ್ ಇಸ್ ಕಾಲ್ಡ್ ಅಲಿಪಿರಿ ಮೆಟ್ಟು. ಇಲ್ಲಿ ಫುಲ್ ಸ್ಟೆಪ್ಸ್ ಇರುತ್ತೆ. ಸೊ ಇಲ್ಲಿಂದ ವಿ ವಿಲ್ ಸ್ಟಾರ್ಟ್ ಕ್ಲೈಂಬಿಂಗ್ ದ ಹಿಲ್. ಲೆಟ್ಸ್ ಗೋ. ನಾನು 10 ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಇವರಿಬ್ರು ಜಾಯ್ನ್ ಆದರು. ಐ ಆಮ್ ವೆರಿ ಫಾಸ್ಟ್, ವೆರಿ ಸ್ಲೋ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 1900 ಸ್ಟೆಪ್ಸ್. ಟೋಟಲ್ ಸ್ಟೆಪ್ಸ್ ಬಂದು 3750. ಸೊ ಇನ್ ಹಾಫ್ ವೇ ಇದೆ ಅಷ್ಟೇ. ವಿ ಹ್ಯಾವ್ ಕಂಪ್ಲೀಟೆಡ್ 1900 ಸ್ಟೆಪ್ಸ್ ಟುಗೆದರ್. ಲೆಟ್ಸ್ ಗೋ. ಸೊ 2000 ಸ್ಟೆಪ್ಸ್ ಮುಗಿಸಿದ್ದೀವಿ. ಇನ್ 1750 ಸ್ಟೆಪ್ಸ್ ಇದೆ ಅಷ್ಟೇ. ಸೊ ಇಲ್ಲಿ 2000 ಸ್ಟೆಪ್ಸ್ ಮುಗಿಸಾದ್ಮೇಲೆ ಈ ಥರ ಸ್ಟಾಲ್ಸ್ ಇದೆ. ಲೈಕ್ ಫುಲ್ ಫುಡ್ ಸ್ಟಾಲ್ಸ್ ಎಲ್ಲ. ನೂಡಲ್ಸ್ ಇದೆ, ಕಾಫಿ, ಟೀ, ಕೂಲ್ ಡ್ರಿಂಕ್, ಎನಿಥಿಂಗ್. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 2000 ಸ್ಟೆಪ್ಸ್, 1750 ಸ್ಟೆಪ್ಸ್ ಟು ಗೋ. ಸೊ ನಾವು ಶುರು ಮಾಡಿದ್ದು ಅಲ್ಲಿ ಗರುಡ ಅರ್ಥ. ವಿ ಹ್ಯಾವ್ ಕಮ್ ಟು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸ್ಟ್ಯಾಚು. ಸೊ ದಟ್ ಈಸ್ ದ ಫೈನಲ್ ಇದು. ಸೊ ಈಗ ನಾವು ಕರೆಂಟ್ಲಿ ವಿ ಆರ್ ಇನ್ ಪ್ರಸನ್ನಾಂಜನೇಯ ಸ್ವಾಮಿ ಸ್ಟ್ಯಾಚು. ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ 3100 ಸ್ಟೆಪ್ಸ್. ಅಂದರೆ ಸ್ಟೆಪ್ಸ್ ಮಾಡ್ತಾ ಅದು ಬಿಟ್ಟು ವಿ ಹ್ಯಾವ್ ವಾಕ್ಡ್ ಕೂಡ ಒಂದಿಷ್ಟು ಕಿಲೋಮೀಟ್ರು. ಇನ್ 450 ಸ್ಟೆಪ್ಸ್ ಇಫ್ ವಿ ಗೋ ಅಲ್ವಾ. ಸಕ್ಸಸ್ಫುಲ್ ಆಗಿ 7 ವೈಕುಂಠ ಹಿಲ್ಸ್ನ ಕ್ಲೈಂಬ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ಸ್ ಗಾಡ್. ಫೈನಲಿ ಬೆಟ್ಟ ಹತ್ತಿ ಮುಗಿಸಿದ್ವಿ. ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು ಮೇ ಬಿ ಅರೌಂಡ್ 3 o'clock ಹಂಗೆ ಶುರು ಮಾಡಿದ್ವಿ. ನಾವಲ್ಲೋಗಿ 2:30ಗೆ ಲೈಕ್ ಗ್ಯಾದರ್ ಆದ್ವಿ. ತುಂಬ ಜನ ಬಂದಾದ್ಮೇಲೆ ಅವ್ರು ಬೆಟ್ಟ ಹತ್ತಕ್ಕೆ ಕೊಟ್ಟರು. ಸೊ ಅರೌಂಡ್ 3 o'clock ವಿ ಸ್ಟಾರ್ಟೆಡ್ ಕ್ಲೈಂಬಿಂಗ್ ದ ಹಿಲ್.
ಸೊ ಈಗ 7:30 ಆಗಿದೆ. ಸೊ ಅರೌಂಡ್ 4.5 hours ನಾವು ಹತ್ತಿದ್ದೀವಿ. ಸೊ ಫೈನಲಿ ಡನ್, ಬೆಟ್ಟ ಹತ್ತಿದ್ದು ಮುಗೀತು, ಲೆಟ್ಸ್ ಗೋ. ಸೊ ಈಗ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು 9 o'clock ನಮ್ಮ ದರ್ಶನ ಇರೋದು. ಲೆಟ್ಸ್ ಎಷ್ಟು ಗಂಟೆಗೆ ವಿ ವಿಲ್ ಗೋ ಇನ್ಸೈಡ್ ದ ಟೆಂಪಲ್. ನಮಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮಗೆ ಆ್ಯಕ್ಚುಲಿ ರೂಮಲ್ಲೇ ಊಟ ಕೂಡ ಅವೈಲಬಲ್ ಇತ್ತು. ನಾನು ಮಮ್ಮಿ ಪಂಚಮುಡಿ ಕೊಟ್ಟಿದ್ವಿ ಮತ್ತು ಪಪ್ಪ ಫುಲ್ ಬೋರ್ಡ್ ಮಾಡಿಸಿದ್ರು. ಸೊ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ವಿ ಹ್ಯಾವ್ ಗಾಟ್ ರೆಡಿ, ಲೆಟ್ಸ್ ಗೋ. ಸೊ ಕಾರ್ ಪಾರ್ಕ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಟು ಇಟ್ಸ್ ಲೈಕ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ, ತಿರುಪತಿ ಟೆಂಪಲ್ಗೆ. ಸೊ ಕಾರ್ ಅಲ್ಲೆಲ್ಲೋ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರ ವಾಕ್ ಮಾಡ್ಕೊಬಂದ್ವಿ. ಸೊ ಲೆಟ್ಸ್ ಗೋ. ವೆರಿ ಮಚ್ ಎಕ್ಸೈಟೆಡ್ ಟು ಸಿ ವೆಂಕಟೇಶ್ವರ ಸ್ವಾಮಿ ಬಿಕಾಸ್ ಅಷ್ಟು ಬೆಟ್ಟ ಹತ್ತಿ ಐ ಜಸ್ಟ್ ವಾಂಟ್ ಸಿ ಹಿಮ್. ಬಿಕಾಸ್ ನಾನು ಮುಂಚೆ ಬಂದಿದ್ದು ವೆನ್ ಐ ವಾಸ್ ಸ್ಮಾಲ್, ಲೈಕ್ 2 years or something. So ನನ್ನ ಟೆಂಪಲ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಸಿ ಹಿಮ್. ಲೆಟ್ಸ್ ಗೋ. ಬ್ಲೆಸ್ಡ್ ಫೀಲಿಂಗ್. ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಅರೌಂಡ್ 1 o'clock ಆಗಿದೆ. ನಾವು ಒಳಗೆ ಹೋದಾಗ ನಮ್ಮ ಟಿಕೆಟ್ ಆ್ಯಕ್ಚುಲಿ ಇದ್ದಿದ್ದು 9 o'clock. ನಾವೆಲ್ಲ ಪಾರ್ಕ್ ಎಲ್ಲ ಮಾಡಿ ಹೋದಾಗ ಇಟ್ ವಾಸ್ 9:20. ಸೊ ದರ್ಶನ ಎಲ್ಲ ಮಾಡಿಕೊಂಡು ಲೈಕ್ ದೇವರ ಗರ್ಭಗುಡಿಯಿಂದ ಆಚೆ ಬಂದಾಗ ಇಟ್ ವಾಸ್ ಅರೌಂಡ್ 11:15 ಅನ್ನೋ ಥರ. ಸೊ ಲೇಟರ್ ಅದಾದಮೇಲೆ ಪ್ರಸಾದ ತೊಗೊಂಡು, ಪ್ರಸಾದಕ್ಕೂ ತುಂಬ ಕ್ಯೂ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇಟ್ ಈಸ್ ನಾವು 1 o'clock. ಸೊ ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ದಿಸ್ ಇಸ್ ದ ಸೆಕೆಂಡ್ ಡೇ ಮಾರ್ನಿಂಗ್. ಸೊ ರಾತ್ರಿ ಬಂದು ರೂಮಲ್ಲಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಅರೌಂಡ್ 2 o'clock ಆಗೋಗಿತ್ತು. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಸೊ ಈಗ ಆನ್ ದ ವೇ ಹೋಗ್ತಾ ಪದ್ಮಾವತಿ ಮತ್ತು ಕಾಳಸ್ತಿ ನೋಡ್ಕೊಂಡು ಹೋಗ್ತೀವಿ. ಫೈನಲಿ ಬೆಟ್ಟ ಹತ್ತು. ಹಿಯರ್ ವಿ ಆರ್ ಅಟ್ ಪದ್ಮಾವತಿ ದೇವಸ್ಥಾನ. ಸೊ ವೆಂಕಟೇಶ್ವರ ಅವ್ರ ಹೆಂಡತಿ ಇವರು. ಸೊ ಹಿಯರ್ ವಿ ಆರ್ ಅಟ್ ಪದ್ಮಾವತಿ ದೇವಸ್ಥಾನ. ಪದ್ಮಾವತಿ ದೇವಸ್ಥಾನ ಮುಗಿಸ್ಕೊಂಡು ವಿ ಹ್ಯಾವ್ ಕಮ್ ಟು ಕಾಳಸ್ತಿ.